ಗೆಳೆಯರೇ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಗೆಳೆಯರಿ, ಮತ್ತೆ ಮತ್ತೆ ಕೇಳ್ಕೊಳ್ತಾ ಇದ್ದೇನೆ, ಈತನನ್ನು ಈ ಪ್ರಜ್ವಲ್ ರೇವಣ್ಣನನ್ನು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಯಾರೂ ಕೂಡ ಆತನನ್ನು ವಹಿಸಿಕೊಂಡು ಮಾತನಾಡಲಿಕ್ಕೆ ಹೋಗಬೇಡಿ. ಯಾಕೆ ಈ ಒಂದು ವಿಷಯವನ್ನು ಹೇಳ್ತಾ ಇದ್ದೀನಿ? ಪದೇ ಪದೇ ವಹಿಸ್ಕೊಂಡು ಮಾತಾಡಬೇಡಿ ಅಂದರೆ ಈತನ ವರ್ತನೆಗಳು ಆ ರೀತಿ ಕಾಣಿಸ್ತಾ ಇದೆ. ಮತ್ತೊಮ್ಮೆ ಈತ ದೌರ್ಜನ್ಯವನ್ನು ಮಾಡಿದ್ದ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆಗಳು ಬೇಕಾಗಿಲ್ಲ. ಈತ ಏನು ಮಾಡಿಲ್ಲ ಅನ್ನೋದಾದರೆ ಆ ಮಹಿಳಾ ಅಧಿಕಾರಿಗಳಾದರೂ ಈತನನ್ನು ಬಂಧಿಸಲಿ, ಬೇರೆ ಯಾರೇ ಬಂಧಿಸಲಿ, ಈತ ಸರಿಯಾದ ರೀತಿಯಲ್ಲಿ ಇಲ್ಲಿ ಎಲ್ಲದಕ್ಕೂ ಏನಂದರೆ ಸ್ಪಂದಿಸಬೇಕಾಗತ್ತೆ. ಏಕೆಂದರೆ ಈಗಾಗಲೇ ಗೊತ್ತಿದೆ, ಇದು ಮಹಿಳೆಯರ ಲೈಂಗಿಕ ಹಗರಣ, ಹಾಗೆ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯ ಆಗಿರೋದ್ರಿಂದ ಈತನ ಬಗ್ಗೆ ನಾನು ಇಲ್ಲಿ ಕೆಲವೊಂದು ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ. ಏಕೆಂದರೆ ಈತನನ್ನು ಅರೆಸ್ಟ್ ಮಾಡಿದಾಗ 4 ಜನ ಸುತ್ತಲೂ ಇದ್ದವರು ಮಹಿಳಾ ಅಧಿಕಾರಿಗಳು ಮಾತ್ರ. ಹಾಗಾಗಿ ಇವನ ಸುತ್ತಲೂ ನಿನ್ನೆ ಎಲ್ಲ ಮೆಡಿಕಲ್ ಟೆಸ್ಟ್ಗಾಗ್ಬೋದು, ಪ್ರತಿಯೊಂದು ಕಡೆಗೆ ಕರೆದುಕೊಂಡು ಹೋದವರು ಕೂಡ ಇದೇ ಮಹಿಳಾ ಅಧಿಕಾರಿಗಳು. ಆದರೆ ಈತನನ್ನು ಕರೆತರುವಾಗ ಒಂದು ಕಡೆ ಈತನನ್ನು ಎಳೆದುಕೊಂಡು ಬರ್ತಾರೆ, ಎರಡು ಕಡೆ ಏನಂದರೆ ಈ ಮಹಿಳಾ ಅಧಿಕಾರಿಗಳು ಕೈ ಹಿಡ್ಕೊಂಡು ಎಳ್ಕೊಂಡು ಬರ್ತಾರೆ. ಯಾವಾಗ ಈತ ಬೌರಿಂಗ್ ಹಾಸ್ಪಿಟ್ಲಿಗೆ ಈತನ ಏನೋ ಈ ಒಂದು ಮೆಡಿಕಲ್ ಟೆಸ್ಟ್ ಅನ್ನೋದಕ್ಕಿಂತ ಅದನ್ನು ಹೆಲ್ತ್ ಚೆಕಪ್ಗೆ, ಬೇಸಿಕ್ ಹೆಲ್ತ್ ಚೆಕಪ್ ಮಾಡಿಸ್ಬೇಕಾಗತ್ತೆ, ಕರ್ಕೊಂಡು ಹೋಗ್ತಾರೆ. ಕರೆದುಕೊಂಡು ಹೋದಾಗ ಈತ ಅವರ ಕೈ ಹಿಡ್ಕೊಳ್ಳೋದಕ್ಕೆ ಹೋದರೆ ಅವರ ಮುಖವನ್ನು ಗುರಾಯಿಸಿ ನೋಡ್ತಾನೆ. ನನಗೆ ಗೊತ್ತಾಗಿಲ್ಲ, ನಾನು MP ಆಯಿತಾ, ಅದು ನೆನಪಿರಲಿ, ನನ್ನನ್ನು ಮುಟ್ಟಬಾರ್ದು ಅಂತ ಹೇಳಿಬಿಟ್ಟು ಅವಾಜೆಲ್ಲ ಹಾಕಿರ್ತಾನೆ. ಆದರೆ ಇದೇ ಮಹಿಳಾ ಅಧಿಕಾರಿಗಳು ಬರುವಾಗ ಈತನನ್ನು ಇಬ್ಬರು ಮಹಿಳಾ ಅಧಿಕಾರಿಗಳು ಕೈ ಹಿಡ್ಕೊಂಡು ಕೋರ್ಟಿಂದ ಬರುವಾಗ ಎಳ್ಕೊಂಡು ಬರ್ತಾರೆ ದರ ಅಂತ. ಈತನಿಗೆ ಯಾಕೆ ಬೇಕೋ ಗೊತ್ತಿಲ್ಲ. ಅಲ್ಲ ರೀ, ಮಾಡಿರೋದನ್ನ ಮಾಡಿಲ್ಲ ಅಂತ ಹೇಳೋದಾದರೆ ಈತ ಹೇಳ್ತಾ ಇದ್ದಾನೆ ಇವಾಗ ಮಾಡಿಲ್ಲ ಅಂತ. ಆದರೆ ಮಾಡಿಲ್ಲ ಅನ್ನೋದಾದರೆ ಏನು ಇವಾಗ ನಿನ್ನೆ ಕೋರ್ಟ್ಗೆ ಕೊಡ್ತಾ ಇದ್ದಾನೆ ಕೇಳಿದಾಗ ಫೋನನ್ನು, ಯಾವುದೋ ಒಂದು ಬೇಸಿಕ್ ಹ್ಯಾಂಡ್ ಫೋನ್ನ ಕೊಡ್ತಾ ಇದ್ದಾನೆ. ಇಲ್ಲಿ ಎಲ್ಲರೂ ಏನು ಬಕ್ರಾಗಳು ಅಂದ್ಕೊಂಡಿದ್ದಾನೋ ಇವನು ಏನೋ ಗೊತ್ತಿಲ್ಲ. ಇಲ್ಲ ಇವರ ಅಡ್ವೊಕೇಟ್ ಏನಿದ್ದಾರೆ ಅವರು ಅದನ್ನು ಹೇಳ್ಕೊಟ್ಟಿದ್ರು ವಕೀಲರು, ನನಗೆ ಗೊತ್ತಿಲ್ಲ. ಯಾಕೆಂದರೆ ಇವರು ವಕೀಲರ ಮಾತುಗಳನ್ನ ಪಾಪ ಬಹಳಷ್ಟು ಜನ ನೋಡ್ತಿದ್ದೆ. ಅವರು ಒಂದು ಬೇರೆ ಬೇರೆ ಚಾನಲ್ಗಳಲ್ಲಿ ಕಮೆಂಟ್ಗಳು ಹೇಗೆ ಬರ್ತಿತ್ತು ಜನರದು ಅಂತ ಅವರೇನೋ ಹೇಳ್ತಾಯಿದ್ರು. ಮೀಡಿಯಾದವರು ಬೇಕಾದಷ್ಟು ಹಾಗೆ ತೋರಿಸ್ತಿದ್ರು, ಹೀಗೆ ತೋರಿಸ್ತಾ ಇದ್ದಾರೆ ಅನ್ನೋದನ್ನೆಲ್ಲ ಹೇಳ್ತಾ ಇದ್ದಾಗ ಅವರು ಒಂದು ವಿಷಯವನ್ನು ಹೇಳ್ತಿದ್ರು. ಅಂದರೆ ಕಮೆಂಟ್ನ ನೋಡ್ತಾ ಇದ್ದೆ, ಈ ವಕೀಲರು ಯಾರು ತೊಗೊಂಡಿದ್ದಾರೆ, ಇವರಿಗೆ ಮನೆಯಲ್ಲಿ ಹೆಣ್ಣು ಮಕ್ಕಳಿಲ್ವಾ ಅಂತ ಹೇಳಿಬಿಟ್ಟು ಕಮೆಂಟ್ಗಳನ್ನ ನೋಡ್ತಾ ಇದ್ದೆ. ಇವ್ರ ಮನೆಯಲ್ಲಾಗಿದ್ದರು ಇವರು ಇದನ್ನೇ ಮಾಡ್ತಿದ್ರಾ? ಇವರು ಎಲ್ಲರೂ ಏನಂತ ಬಂದಿರ್ತಾರೆ ಬರುವಾಗ ವಕೀಲರಾಗಿ, ಇಲ್ಲಿ ಮಾಡೋ ಕೆಲಸಗಳೇನು ದುಡ್ಡಿಗಾಗಿ ಅಂತ ಹೇಳಿಬಿಟ್ಟು. ದಯವಿಟ್ಟು ಗೆಳೆಯರೆ, ಎಲ್ಲರೂ ಆ ಥರ ಮಾತಾಡೋಕ್ಕೆ ಹೋಗ್ಬಿಡಿ. ಅವರವರ ವೃತ್ತಿಗಳನ್ನ ಅವರು ದುಡ್ಡಿಗೆ ಮಾಡ್ತಾರೋ, ಇನ್ನೊಂದಕ್ಕೆ ಮಾಡ್ತಾರೋ, ಮಾರ್ಕೊಳ್ತಾರೋ, ಅದು ಬೇಕಾಗಿಲ್ದಿರೋ ವಿಷಯ. ನಾವು ನ್ಯಾಯವನ್ನು ಕೊಡಿಸಿ ಅಂತ ಕೇಳ್ತೀವಿ. ನ್ಯಾಯವನ್ನು ಕೊಡಿಸುವಂಥ ಜಾಗದಲ್ಲಿರೋರು ಅವ್ರು ಏನು ಬೇಕಾದ್ರೂ ಮಾಡ್ಬೋದು, ಕೋರ್ಟಲ್ಲಿ ವಾದಗಳನ್ನ ಮಾಡ್ಬೋದು. ಆದರೆ ಇಲ್ಲಿ ಕೋರ್ಟಿನಲ್ಲಿ ವಾದ ಮಾಡಿದ್ದನ್ನು ರೇವಣ್ಣನನ್ನು ಬಿಡಿಸುವಾಗ ನಾನು ಹೇಳ್ತಿದ್ದೀನಿ, HD ರೇವಣ್ಣ ಅವರನ್ನು ಅಂದರೆ ಬೇಲ್ ತೆಗೆದುಕೊಳ್ಳುವಾಗ ಅಲ್ಲಿ ಅವರ ಲಾಯರ್ ಏನಿದ್ರು, ಅಡ್ವೊಕೇಟ್ ಏನಿದ್ರು, ಅವರು ಮಾತಾಡಿದ್ದಂಥದ್ದನ್ನ ನಾವು ಕೇಳಿದ್ವಿ. ನಮ್ಮ ಕಕ್ಷಿದಾರ ಏನಿದ್ದಾನೆ ಅಂದರೆ ರೇವಣ್ಣನ ಮಗ ಏನಿದ್ದಾನೆ ಪ್ರಜ್ವಲ್ ರೇವಣ್ಣ, ಆತ ಮಾಡಿ ಹೋಗಿರುವ ಕೆಲಸಕ್ಕೆ ಇವರನ್ನು ಬಂಧಿಸಿದ್ದಾರೆ. ಹಾಗಾಗಿ ಇವರಿಗೆ ನೀವು ಒಂದು ಜಾಮೀನನ್ನು ಕೊಡಬೇಕು ಅಂತ ಅವರು ಕೇಳಿದರು. ಅಂದರೆ ಅಲ್ಲಿ ಅವರ ರೇವಣ್ಣ, HD ರೇವಣ್ಣ ಅವರ ಅಡ್ವೊಕೇಟ್ ಏನಿದ್ರು ಅವರೇ ಒಪ್ಪಿಕೊಂಡ ಹಾಗೆ ಕಾಣಿಸ್ತಿತ್ತು. ವಕೀಲರೇನಿದ್ರು ಅವರು ಅಂದರೆ ಇವರ ಮಗ ಮಾಡಿ ಹೋಗಿರೋದಕ್ಕೆ ಇವ್ರನ್ನ ಬಂಧಿಸಿದ್ದಾರೆ ಅಂತ. ಆದರೆ ಇಲ್ಲಿ ಬಂದುಬಿಟ್ಟು ಈಗ ಪ್ರಜ್ವಲ್ ರೇವಣ್ಣನ ವಕೀಲರೇನಿದ್ದಾರೆ ಇವರು ಹೇಳ್ತಾರೆ ಇಲ್ಲಿ ಏನೂ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ. ಹಾಗೆಯೇ ಬರೀ ಈ ಮಾಧ್ಯಮಗಳು ಹಾಗೆ ತೋರಿಸ್ತಾ ಇದೆ, ಹೀಗೆ ಹೌದು ಸ್ವಾಮಿ, ಹಾಗೆ ತೋರಿಸಿದ್ರು ಹೀಗೆ ತೋರಿಸಿದ್ರು ಅನ್ನೋದಾದರೆ ನಿಮ್ಮ ಪ್ರಜ್ವಲ್ ರೇವಣ್ಣ 34 ದಿನ ಓಕೆ, ಅವಾಗ SIT FIR ಹಾಕಿರಲಿಲ್ಲ, ಇನ್ನೊಂದಾಗಿರಲಿಲ್ಲ, ಅದನ್ನು ಒಪ್ಕೊಳ್ಳೋಣ. ಆದರೆ ಈ 34 ದಿನ ಬೇಕಾಗಿತ್ತ ಬರೋದಕ್ಕೆ? ಹಾಗೆಯೇ MP ಆದವನು ಇದನ್ನು ತೋರಿಸಿದರೆ ಜನ ಹಾಗಾದರೆ ನಾಳೆ ಇವನಿಂದ ಏನನ್ನು ಕಲಿಬೇಕು? ಇನ್ನು 2ನೇ ವಿಷಯಕ್ಕೆ ಹೋಗ್ತೀನಿ. ಈತ ಮೊಬೈಲನ್ನು ಹೊಡೆದು ಹಾಕಿ ಬಂದಾಗಿತ್ತು ಆಲ್ರೆಡಿ. ಅವನ ಹತ್ರ ಇದ್ದ ಐಫೋನ್ನ, ಅದು ಹೊರ ದೇಶದಲ್ಲೇ ಆಗೋಗಿತ್ತ ಕೆಲಸ. ಇಲ್ಲಿ ಬಂದಾಗ ಅವನು ಕೋರ್ಟಲ್ಲಿ ಕೊಡ್ತಿರೋದು ಒಂದು ಬೇಸಿಕ್ ಸೆಟ್. ಯಾಕೆ ಹಾಗಾದರೆ ಹಳೆ ಫೋನ್ನ ಕೊಡಿಸಿ ರಿಟ್ರೈವ್ ಮಾಡ್ಕೊಳ್ತಾರೆ? ಇದನ್ನೆಲ್ಲ ಮಾಡಲ್ಲ. ಯಾಕೆಂದರೆ ವಕೀಲರು ಅವರಿಗೆ ಯಾವ್ದು ಬೇಕೋ ಚೆರಿ ಪಿಕ್ ಇದೆಯಲ್ಲ, ಆ ರೀತಿಯಾದಂಥ ಕೆಲಸಗಳನ್ನ ಕೆಲವು ವಕೀಲರು ಮಾಡ್ತಾರೆ. ಇನ್ನು ಕೆಲವರು ನಿಷ್ಠಾವಂತ ವಕೀಲರನ್ನು ನಾವು ನೋಡಿದ್ದೇವೆ ಬಹಳಷ್ಟು ವರ್ಷಗಳು. ಆದರೆ ಏನು ಮಾಡೋಕ್ಕಾಗಲ್ಲ, ರಾಜಕೀಯದಲ್ಲಿ ದುಡ್ಡು ಬರುತ್ತೆ ಅಂದರೆ ಎಲ್ಲದನ್ನು ಮಾಡತಕ್ಕಂಥವರು ಕೆಲವೊಮ್ಮೆ ವಕೀಲರು ಅಂತಲೇ ಜನ ಹೇಳ್ತಿರ್ತಾರೆ.
ಓಕೆ, ಅದನ್ನು ಬಿಟ್ಟುಬಿಡೋಣ. ಯಾಕೆ 4 ಜನ ಹೆಣ್ಣು ಅಂದರೆ ಈ ಮಹಿಳಾ ಅಧಿಕಾರಿಗಳನ್ನೇ ಹಾಕಿದ್ರು ಅನ್ನೋದ್ರ ಕಡೆಗೆ ಒಂದು ಸಲ ಹೋಗೋಣ. ಈ 4 ಜನ ಮಹಿಳಾ ಅಧಿಕಾರಿಗಳನ್ನು ಹಾಕೋದಕ್ಕೆ ಕಾರಣ ಈತ ಮಾಡಿದ್ದು ಕೂಡ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ. ಹಾಗೆಯೇ 1, 2, 3 ಈಗಾಗಲೇ 164 ಕೇಸ್ ಆಗಿದೆ. ಅತ್ಯಾಚಾರ ಆಗಿರೋವಂಥದ್ದು, ಅತ್ಯಾಚಾರದ ಆರೋಪ ಕೂಡ ಎದುರಿಸ್ತಿರ್ತಕ್ಕಂಥದ್ದು. ಹಾಗಾಗಿ ಗೆಳೆಯರೇ, ನಾವು ನೋಡಬೇಕಾಗತ್ತೆ. ನಿನಗೆ ರೇಪ್ ಮಾಡಿದ್ದೆ ಅಲ್ವಾ, ಇದೇ ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯವನ್ನು ಮಾಡಿದ್ದಲ್ವಾ, ಅದೇ ಹೆಣ್ಣುಮಕ್ಕಳು ಇವತ್ತು ನಿನ್ನನ್ನು ಎಳ್ಕೊಂಡು ಹೋಗ್ತೀವಿ, ಆದರೆ ಏನು ಮಾಡ್ತೀಯ ಮಾಡು ಅನ್ನೋ ಒಂದು ಸಂದೇಶವನ್ನು ಆತನಿಗೆ ಕೊಡಬೇಕಿತ್ತು, ಅಂದರೆ ಪ್ರಜ್ವಲ್ ರೇವಣ್ಣನಿಗೆ. ಹಾಗೆಯೇ ಈ ಒಂದು ಮಹಿಳೆಯರು ಅಂದರೆ ಸಂತ್ರಸ್ತೆಯರೇನಿದ್ದಾರೆ, ಆ ಸಂತ್ರಸ್ತೆಯರಿಗೆ ಒಂದು ಮೆಸೇಜನ್ನು ಕೊಡಬೇಕಿತ್ತು. ಈತ ನಿಮ್ಮನ್ನು ದುರ್ಬಳಕೆಯನ್ನು ಮಾಡಿಕೊಂಡಿದ್ದಾನೆ, ಇವನು ಏನನ್ನು ಮಾಡೋದಕ್ಕಾಗಲ್ಲ ಹೆಣ್ಣು ಮಕ್ಕಳನ್ನು, ನೀವು ಮುಂದೆ ಬಂದು ಹೇಳಿಕೆಯನ್ನು ಕೊಡಿ ಅಂತ ಹೇಳಿಬಿಟ್ಟು ಈ ಎಲ್ಲ ಸಂದೇಶವನ್ನು ಈ ರೀತಿಯಾಗಿ ಮಹಿಳಾ ಅಧಿಕಾರಿಗಳ ಮುಖಾಂತರ ಕೊಡಿಸಲಾಗಿದೆ ಅನ್ನೋದು ಇಲ್ಲಿ ಕೇಳಿ ಬರ್ತಕ್ಕಂಥ ಮಾತು. ನಾವು ಯೋಚನೆ ಮಾಡಿದರೆ ನಮಗೆ ಸಿಗೋದು ಕೂಡ ಅದೇನೆ, ನಮಗೇನು ಸ್ಪೆಷಲಾಗಿ ಸಿಗಲ್ಲ. ಹಾಗೆಯೇ ಇನ್ನೂ ಸ್ವಲ್ಪ ಮುಂದೆ ಹೋಗಿ ನೋಡಬೇಕಾಗುತ್ತೆ ನಾವೆಲ್ಲವನ್ನು. ಇವನು ಬೇಸಿಕ್ ಸೆಟ್ಟನ್ನು ಹಿಡ್ಕೊಂಡು ಬಂದ ಇಷ್ಟು ವರ್ಷ, ಹಾಗಾದರೆ ಬೇಸಿಕ್ ಸೆಟ್ನ ಯೂಸ್ ಮಾಡಿದ್ನ ಗೊತ್ತಿಲ್ಲ. ಆದರೆ SIT ಅಧಿಕಾರಿಗಳು ಈಗ ನಾವು ಫೋನನ್ನೆಲ್ಲ ಅಂದರೆ ವಶಕ್ಕೆ ತೊಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈತ ವಿಡಿಯೋ ಮಾಡಿದ ಫೋನನ್ನು ವಶಕ್ಕೆ ತೊಗೋಬೇಕು ಅಂದರೆ ಆ ಫೋನ್ ಇದೆಯಾ ಇವತ್ತಿಗೆ ಗೊತ್ತಿಲ್ಲ, ಇದೆಯಾ ಇಲ್ವಾ ಅಂತ ಹೇಳಿಬಿಟ್ಟು. ಹಾಗೆಯೇ ಒರಿಜಿನಲ್ ವಿಡಿಯೋ ಎಲ್ಲಿದೆ ಯಾರಿಗೂ ಗೊತ್ತಿಲ್ಲ. ಒರಿಜಿನಲ್ ಸಿಕ್ಕಿದೆ ಅಂತಾರೆ ಒಂದು ಸಲ SIT ಅವರು, ಒರಿಜಿನಲ್ ವಿಡಿಯೋ ಎಲ್ಲಿತ್ತು ಅದನ್ನು ಹುಡುಕ್ತಿದ್ದೀವಿ ಅಂತಾರೆ. ಸ್ವಲ್ಪ ಅವರು ಡೌಟ್ಫುಲ್ಲಾಗಿ SIT ಅವರು ಕೆಲವೊಂದು ಟೈಮಲ್ಲಿ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ, ಗೊತ್ತಿಲ್ಲ. ಹಾಗೆಯೇ ಇನ್ನು ಸ್ವಲ್ಪ ನೋಡೋದಾದರೆ ಇಲ್ಲಿ ಪಾಪ ಇವರ ಚಿಕ್ಕಪ್ಪ ಪ್ರಜ್ವಲ್ ರೇವಣ್ಣ ಇದ್ದಾನಲ್ಲ, ಈತನ ಚಿಕ್ಕಪ್ಪ ಬಂದುಬಿಟ್ಟು ಗೊತ್ತೇ ಇದೆ ಎಲ್ರಿಗೂ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು. ಇವರು ಆರಾಮಾಗಿ ಕೇರಳಗೆ ಒಂದು ಟ್ರಿಪ್ಪನ್ನು ಹೋಗಿದ್ದಾರೆ. ನೀವೇನಾದರೂ ಮಾಡ್ಕೊಳ್ರಪ್ಪ, ನಾನು ಯಾರಿಗೂ ಉತ್ತರ ಕೊಡಲ್ಲ ಅವನು ಅಂದರೆ ಅವ್ರು ಹೇಳಿದರು, ನಮ್ಮ ಫ್ಯಾಮಿಲಿ ಬೇರೆ ಅವರ ಫ್ಯಾಮಿಲಿ ಬೇರೆ, ಹಾಗೆಯೇ ಪಕ್ಷದಿಂದ ಉಚ್ಚಾಟನೆಯನ್ನು ಮಾಡಿದ್ದೀವಿ. ಅವರೇನು ಮಾತಾಡ್ಕೊಳ್ಳೋಗಿದ್ರು ಅವ್ರ ಫ್ಯಾಮಿಲಿಯವರು ಮಾತಾಡ್ಕೋಬೇಕು, ನಾನು ಯಾಕೆ ಅದ್ರ ಬಗ್ಗೆ ಮಾತಾಡಬೇಕು ಅಂತ ಅನ್ನೋ ರೀತಿಯಲ್ಲಿ ಒಂದು ಅಂದರೆ ಜನರಿಗೆ ಅದನ್ನು ತಿಳಿಸೋದಕ್ಕೆ ಅಂತಲೇ ಇವರು ಕೇರಳಗೆ ಟ್ರಿಪ್ ಹೋದಾಗಿದೆ. ಕೇರಳದಲ್ಲಿ ಈಗ ಆರಾಮಾಗಿ ಒಂದು ಟ್ರಿಪ್ಪನ್ನು ಮಾಡ್ತಾ ಇದ್ದಾರೆ. ಆದರೆ ವಿರೋಧ ಪಕ್ಷಗಳು ಇದನ್ನು ಕೂಡ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಏನಂತ. ಸೊ ಇವರು ನೋಡಿ, ಅಂದರೆ ಅಣ್ಣನ ಮಗ ಇಲ್ಲಿ ಅರೆಸ್ಟ್ ಆಗೋ ಟೈಮಲ್ಲಿ ಹೇಳಿಕೆಗಳನ್ನ ಕೊಡಬೇಕಾಗುತ್ತೆ ಅಂತಲೇ ಅಲ್ಲಿ ಕೇರಳಗೆ ಹೋದ್ರು ಅಂತ. ಇಲ್ಲಿ ಕೆಲವ್ರದ್ದು ಕಷ್ಟ ಕಂಡ್ರೆ ನಮಗೆ ಏನು ಕಷ್ಟ ಅಂದರೆ, ನೋಡ್ತಾ ಇದ್ದೀವಿ ನಾವು ಬಹಳಷ್ಟು ಜನರನ್ನು. ಅಂದರೆ ಈ ರಾಜಕಾರಣಿಗಳು ರಾಜಕಾರಣದ ವಿಷಯದಲ್ಲಿ ಏನೆಲ್ಲ ಮಾತಾಡ್ತಾರೆ ಅಂದರೆ, ಒಂದು ಸಲ ಹೇಳಿಕೆಯನ್ನು ಕೊಟ್ಟರೆ ನೋಡ್ರಿ ಮಾಡಿರೋ ತಪ್ಪನ್ನು ಮುಚ್ಕೊಂಡು ಓಡಾಡ್ತಾ ಇದ್ದಾರೆ, ಅದು ಇದು ಅಂತಾರೆ. ಅಂದರೆ ಅವರ ಪರವಾಗಿ ಮಾತಾಡ್ತಾರೆ ಅಂತ. ಅಕಸ್ಮಾತ್ ನಮ್ಮ ಒಂದು ಫ್ಯಾಮಿಲಿಗೆ ಸಂಬಂಧ ಇಲ್ಲ ಅಂತ ಹೇಳಿದರೆ ನೋಡಿದ್ರಾ, ಕೇಸು ಬಂದ ತಕ್ಷಣವೇ ನಮ್ಮ ಫ್ಯಾಮಿಲಿಗೆ ಸಂಬಂಧನೇ ಇಲ್ಲ ಅಂದ್ಬಿಟ್ರು ಅಂತ. ಆಮೇಲೆ ಅದರ ಪರವಾಗಿ ಮಾತಾಡಿದ್ರೆ ಯಾಕೆ ಮಾತಾಡಬೇಕು ಸಂಬಂಧ ಇಲ್ಲ ಅಂದಮೇಲೆ ಅಂತಾರೆ. ಮತ್ತು ಇನ್ನೊಂದು ಕಡೆ ಈಗ ಟ್ರಿಪ್ ಹೋಗಿದರೆ ಟ್ರಿಪ್ ಯಾಕೆ ಹೋದ್ರು ಇಂಥ ಸಂದರ್ಭದಲ್ಲಿ ಅಂತಾರೆ. ಎಲ್ಲದನ್ನು ರಾಜಕೀಯ ಮಾಡಿಕೊಂಡು ಕೂತ್ಕೊಳ್ತಾರೆ. ಹಾಗೆಯೇ ಇಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಪ್ರಜ್ವಲ್ ರೇವಣ್ಣ ಪರ ವಕೀಲರು ನನ್ನ ಕಕ್ಷಿದಾರನಿಗೆ ಮನೆಯ ಊಟ ಬೇಕು, ಮನೆಯಿಂದನೇ ಊಟವನ್ನು ತರಿಸ್ಕೊಡ್ಬೇಕು ಅಂತ ಕೇಳಿದರು. ಆಮೇಲೆ ಪ್ರಜ್ವಲ್ ರೇವಣ್ಣ ಹೇಳಿದ್ದಂಥದ್ದು, ನನಗೆ ಇಲ್ಲಿ ಕ್ಲೀನ್ ಇಲ್ಲ, ನಾನು ಹಾಗೆ ಇರಬೇಕು ಹೀಗೆ ಇರಬೇಕು. ಗೊತ್ತಿಲ್ಲ ಮಿಸ್ಟರ್ ಪ್ರಜ್ವಲ್ ರೇವಣ್ಣ, ನಿನಗೆ ಕ್ಲೀನ್ ಇರಬೇಕು, ಹಾಗೆ ಇರಬೇಕು, ಹೀಗೆ ಇರಬೇಕು ಅಂತ ಹೇಳ್ತಕ್ಕಂಥ ನೀನು ಹಾಗಾದರೆ ಹೆಣ್ಣು ಮಕ್ಕಳನ್ನ ಯಾವ ರೀತಿಯಾಗಿ ಉಪಯೋಗಿಸ್ಕೊಂಡಿದ್ದೆ ಅನ್ನೋದು ಮರ್ತೋಯ್ತೇನಪ್ಪ. ಅವತ್ತು ಕ್ಲೀನ್ ಇರಬೇಕು, ಇನ್ನೊಂದು ಇರಬೇಕು, ಅದೇನೋ ಕಾಣಿಸ್ತಿಲ್ವಾ? ಹಾಗೆಯೇ ನನಗೆ ಅಂದರೆ ಅಧಿಕಾರಿಗಳಿಂದ, SIT ಅಧಿಕಾರಿಗಳಿಂದ ಹಿಂಸೆ ಆಗ್ತಿದೆ. ಹಿಂಸೆ ಅಂದರೆ ಯಾವ ಥರ ಹಿಂಸೆ ಗೊತ್ತಿಲ್ಲ ಪ್ರಜ್ವಲ್. ಮಿಸ್ಟರ್ ಪ್ರಜ್ವಲ್, ನೀನು MP ಅನ್ನೋದನ್ನ ಬಿಟ್ಟು ನಾನು ಮಾತಾಡ್ತೀನಿ. ಫಸ್ಟ್ MP ಅನ್ನೋದೇ ನಾನು ಮರ್ತೋಗ್ಬಿಟ್ಟಿದ್ದೀನಿ. ಓಕೆ, ಹಾಗಾಗಿ ನೀನು ಕೊಟ್ಟಂತಹ ಹಿಂಸೆಗಳ ಮುಂದೆ, ಹೆಂಗಸರಿಗೆ ಹಾಗೆ ಹೆಣ್ಣು ಮಕ್ಕಳಿಗೆ ಕೊಟ್ಟಂತಹ ಹಿಂಸೆಗಳ ಮುಂದೆ ಇದು ಹಿಂಸೆ ಅಂತ ನನಗೇನು ಅನ್ನಿಸ್ತಿಲ್ಲ, ನನಗೆ ಅನಿಸೋದು ಇಲ್ಲ. ಅಂದರೆ ಸಾಮಾನ್ಯ ಜನರಿಗೆ ಅನಿಸೋದಿಲ್ಲ. ಹಾಗೆಯೇ ಇವರ ವಕೀಲರು ಇನ್ನೂ ಒಂದು ವಾದವನ್ನು ಮಾಡ್ತಾರೆ. ಇವರು ಸಾಮಾನ್ಯ ಜನರಂತೆ ಇವರನ್ನು ನೋಡಬಾರ್ದು, ಟ್ರೀಟ್ ಮಾಡಬಾರ್ದು ಅಂತ. ವಕೀಲರೇ, ನಿಮ್ಮನ್ನು ಕೂಡ ಕೇಳ್ತೀನಿ, ದಯವಿಟ್ಟು ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅನ್ನುವ ಪಾಠವನ್ನು ಫಸ್ಟು ಮೊದಲಿಗೆ ಸರಿಯಾಗಿ ಓದಿ ಬಂದಿದ್ದರೆ ಇದನ್ನು ನೀವು ಕೇಳ್ತಿರ್ಲಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಯಾರು ಪ್ರಜ್ವಲ್ ರೇವಣ್ಣ ಪರ ವಕೀಲರಿದ್ದೀರೋ ಇವರಿಗೆ. ಯಾಕೆ ಅಂತ ಅಂದರೆ, ನೀವು ಕಾನೂನಿನ ಪಾಠವನ್ನು ಸರಿಯಾಗಿ ಓದಿದರೆ ಇದನ್ನು ಹೇಳ್ತಿರಲಿಲ್ಲ. ಹಾಗಾಗಿ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ